ನಿಜ, ಹೆಣ್ಮಕ್ಳು ಅಷ್ಟು ಧೈರ್ಯವಾಗಿ ಅದನ್ನ ಓದ್ಕೊಂಬಂದು ಜನರ ಮುಂದೆ ಹೇಳ್ತಾರಲ್ಲ, ಆ ಧೈರ್ಯ ಹೆಣ್ಮಕ್ಳದ್ದು ಬರುತ್ತೆ. ಅವರು ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ಮಗ ಶಿವಾಜಿ. ಅವರಿಗೆ ಗುರು ಯಾರಪ್ಪ ಅಂದ್ರೆ ಅವ್ರ ತಾಯಿನೇ ಗುರು. ಸಣ್ಣ ಮಗುವಿದ್ದಾಗ್ಲೇ ಅನೇಕ ಮಹನೀಯರ ಕಥೆಗಳನ್ನು ಅವ್ರಿಗೆ ಹೇಳ್ತಾ ಇದ್ರಂತೆ, ವೀರ ಕಥೆಗಳು ಹೇಗಿರಬೇಕು ಅಂತೇಳಿ. ಆ ಸಣ್ಣ ಮಗು ಇದ್ದಾಗ್ಲೇ ಅವ್ರ ತಾಯಿ ಹೇಳ್ತದಂತೆ. ಅವರು ಈ ಪುಣೆ ಇರ್ತಕ್ಕಂಥ ಶಿವನೇರ ದರ್ಗಾದಲ್ಲಿ ಅವರು ಜನನ ಹಾಕ್ತಾರೆ. ಆಮೇಲೆ ಈ ಕರ್ನಾಟಕದ ಅಳಿಯ ಕೂಡ ಹೌದು. ಪಡೆದ ಗೊತ್ತಿದಲ್ಲ, ಕರ್ನಾಟಕದ ಅಳಿಯ ಅವರು ಯಾರು? ಶಿವಾಜಿ. ಈ ಒಂದು ಆ ಜಯಂತಿ ಮುಖಾಂತರ ಸೇರಲಿ ಅಂತೇಳಿ ಸರ್ಕಾರ ಜಯಂತಿಯನ್ನು ಮಾಡಿದ್ದು. ಇವರ ಶೌರ್ಯವನ್ನ ಭಾರತ ರಾಜ್ಯದಲ್ಲಿ ಇವರ ಶೌರ್ಯ ಸರಿಸಮಾನ ಯಾರೂ ಬಂದಿಲ್ಲ ಕಡೆ. ಹುಟ್ಟು ಹೋರಾಟಗಾರರು. ಅವ್ರ ತಾಯಿ ಎಲ್ಲರೂ ಇವತ್ತಾರು ಮಕ್ಕಳೇ ಇರ್ತಿಲ್ಲ, ಒಬ್ಬ ಮಕ್ಕಳು ಮಗ ಆಚೆ ಹೋಗ್ಬೇಡಪ್ಪ, ತಿಳ್ಕೊಂಬೇಡ, ಹೋಗ್ಬೇಡ, ಮೊನ್ನೆ ಮೊದಲೇ ಬಿಡಲ್ಲ. ಆದ್ರೆ ಆ ಕಾಲ ನೋಡಿ, ತನ್ನ ತಾಯಿ ದೇಶಕ್ಕೋಸ್ಕರ ಹೋರಾಡು, ವೀರ ಆಗು, ನೀನು ಶೌರ್ಯವಂತನಾಗು ಅಂತೇಳಿ ಒಬ್ಬ ತಾಯಿ ಆ ಮಗನಿಗೆ ಆ ತರ ಶೌರ್ಯ ಗೀತೆಗಳನ್ನ ಹೇಳಿ ಆ ಮಗನನ್ನ ಹುರಿದುಂಬಿಸ್ತಾ ಇದ್ರು, ತಯಾರು ಮಾಡ್ತಾ ಇದ್ರು. ಅಂತ ಮಹಾತಾಯಿಗೆ ನಾವೆಲ್ಲ ಕೂಡ ಶಿವಾಜಿಗೆ ಜನ್ಮದಂತ ಮಹಾತಾಯಿ ವಿಜಯಬಾಯಿಯವರಿಗೆ ನಾವೆಲ್ಲ ಇವತ್ತು ನಮನಗಳನ್ನು ಸಲ್ಲಿಸಬೇಕು. ಇನ್ನು ಯಾರೋ ಬೆಳ್ಳಿ ಕೊಟ್ಟಿದ್ರೆ ಕಾಣ್ತದೆ, ಯಾರು ಕೊಡ್ತಾರೋ ಬಿಡ್ತಾರೋ ಖಂಡಿತವಾಗಿ ಕೂಡ ಈ ವರ್ಷದಲ್ಲಿ ನಿಮಗೆಲ್ಲ ಕೂಡ ಆ ಮಹಾರಾಜನ ಹೆಸರನ್ನು ಇಟ್ಟು ನಿಮ್ಮನ್ನೆಲ್ಲ ಕರೆಸಿ ಒಂದು ಫಂಕ್ಷನ್ ಮಾಡ್ತೀವಿ. ಎಲ್ಲ ಭಾಗ ಅಭಿವೃದ್ಧಿ ಆಗಬೇಕು. ದೇಶದಲ್ಲಿ ಒಂದೇನೆ ಅಲ್ಲ, ದೇಶದಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ, ಉಳಿಸ್ತೀನಿ ಹತ್ರ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಅಷ್ಟೇ. ನಂದು ಯಾವುದು ಆಸ್ತಿ ಇಲ್ಲ ಅಲ್ಲಿ. ದೇಶದಲ್ಲಿ ನಾನು ಗುಡ್ಡೆ ಕೂಡ ಒಂದು ಅಡಿ ಕೂಡ ಇಲ್ಲ, ಏನ ಉಳಿತ ನೋಡಲು ಇಲ್ಲ. ಆದ್ರೆ ನಗರಗಳ ಅಭಿವೃದ್ಧಿ ಆದ್ರೆ, ಈ ಪ್ರದೇಶಗಳ ಅಭಿವೃದ್ಧಿ ಆದ್ರೆ ಜನರಿಗೆ ಕೆಲಸ ಸಿಗ್ತದೆ, ಆ ಏರಿಯಾಗಳು ಅಭಿವೃದ್ಧಿ ಆಗ್ತವೆ, ಕಮರ್ಷಿಯಲ್ ಆಗ್ತದೆ. ಇವಾಗ ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದೀವಿ, ಟೌನ್ಶಿಪ್ ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡೋದ್ರಿಂದ ನನ್ನ ಯುವಕರಿಗೆ